ಕೇರಳಕ್ಕೆ ಮುಂಗಾರು ಆಗಮಿಸಲು ಇನ್ನೂ 5 ದಿನ ಬಾಕಿ ಇದೆ. ಹೀಗಿರುವಾಗಲೇ ರಾಜ್ಯವನ್ನೇ ಆವರಿಸಿರೋ ಮುಂಗಾರು ಪೂರ್ವ ಮಳೆ ಹತ್ತಾರು ಅವಾಂತರ ಸೃಷ್ಟಿಸಿದೆ. ಅದರಲ್ಲೂ ಬೆಳೆ ನಾಶ ಮಾಡಿ ರೈತರಿಗೆ ಸಂಕಷ್ಟ ತಂದಿಟ್ಟಿದೆ. ಇದರ ನಡುವೆ ಕರಾವಳಿಯಲ್ಲಿ ಮೀನುಗಾರಿಕೆಗೆ 2 ತಿಂಗಳ ಬ್ರೇಕ್ ಬಿದ್ದಿದೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ವಿವಿಧೆಡೆ ಅಪಾರ ಪ್ರಮಾಣದ ಬೆಳೆ ಹಾನಿಗೊಳಗಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ನೀರಿನಲ್ಲೇ ತೇಲ್ತಿರೋ ಕಬ್ಬು, ಹಳ್ಳದ ನೀರಿಗೆ ಕೊಚ್ಚಿ ಹೋಗಿರೋ ಟೊಮ್ಯಾಟೊ, ಮೆಣಸಿನಕಾಯಿ, ರಾಶಿಯಲ್ಲೇ ಮೊಳಕೆ ಹೊಡಿತಿರೋ ಮೆಕ್ಕೆಜೋಳ. ಮುಂಗಾರು ಆಗಮನಕ್ಕೂ ಮುನ್ನವೇ ಮಳೆ ಬಂತು ಅಂತ ಖುಷಿಯಾಗಿದ್ದ ರೈತರು ಮಳೆ ಅವಾಂತರದಿಂದ ಕಂಗಾಲಾಗಿದ್ದಾರೆ. ಕಬ್ಬಿನ ಗದ್ದೆ ಜಲಾವೃತ, ಕೊಚ್ಚಿ ಹೋದ ಟೊಮ್ಯಾಟೊ, ಮಳೆಯಾರ್ಭಟಕ್ಕೆ ಬೆಳೆ ನಾಶ, ರೈತರು ಕಂಗಾಲು. ರಾಜ್ಯದ ಉದ್ದಗಲಕ್ಕೂ 1 ವಾರದಿಂದ ಮಳೆಯಾಗ್ತಿದ್ದು ಹಲವೆಡೆ ಹತ್ತಾರು ಅವಾಂತರ ಸೃಷ್ಟಿಸಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆಯಿಂದಾಗಿ ಕಬ್ಬಿನ ಗದ್ದೆಗಳು ಜಲಾವೃತವಾಗಿವೆ. ಇನ್ನು 2 ವರ್ಷದ ಹಿಂದೆಯಷ್ಟೇ ನಿರ್ಮಾಣ ಮಾಡಿದ್ದ ಬಸವಕಲ್ಯಾಣ ಮೆರಕಲ್ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸೋ ಸೇತುವೆ ಕೊಚ್ಚಿ ಹೋಗಿದೆ. ಚಿತ್ರದುರ್ಗ ಜಿಲ್ಲೆ ಹೊಸಹಟ್ಟಿ ಬಳಿ ಟೊಮ್ಯಾಟೊ, ಮೆಣಸಿನಕಾಯಿ ಬೆಳೆ ಹಳ್ಳದ ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಅರಿಶಿನಗುಪ್ಪಿ ಗ್ರಾಮದಲ್ಲಿ ರಾಶಿ ಮಾಡಲು ಹಾಕಿದ್ದ ಮೆಕ್ಕೆಜೋಳಕ್ಕೆ ನೀರು ನುಗ್ಗಿದೆ. ಇದರಿಂದ ಮೆಕ್ಕೆಜೋಳ ಮೊಳಕೆಯೊಡಿತಿದ್ದು ರೈತರು ಕಂಗಾಲಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಅನ್ನದಾತರು ಅಕ್ಷರಶಃ ಕಂಗಾರಾಗಿರುವಂಥದ್ದು. ಹಾವೇರಿ ಜಿಲ್ಲೆಯ ಪ್ರಮುಖ ಬೆಳೆಯಾದಂಥ ಮೆಕ್ಕೆಜೋಳ ಏನಿದೆ, ಸಾಲ ಸೂಲ ಮಾಡಿದ ಬೆಳೆಯನ್ನ ಇನ್ನೇನು ಕಟಾವು ಮಾಡಿ ರಾಶಿ ಮಾಡಿರುವಂಥದ್ದು ರೈತರು. ಆದರೆ ಅಕಾಲಿಕ ಮಳೆ ಏನು ಮುಂಗಾರ ಆರಂಭಕ್ಕೂ ಮೊದಲು ಏನು ಮಳೆ ಬರ್ತಾ ಇದೆ, ಹೀಗಾಗಿ ರಾಶಿ ಮಾಡಿದಾರಲ್ಲ ಆ ರಾಶಿಯಲ್ಲೇ ಈಗ ಮೊಳಕೆ ಹೊಡೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈ ಮೆಕ್ಕೆಜೋಳವನ್ನ ಈಗ ಸರಿಸುಮಾರು ಎಕರೆಗೆ 35ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿ ಲಕ್ಷಗಟ್ಟಲೆ ಆದಾಯವನ್ನ ನಿರೀಕ್ಷೆಯಲ್ಲಿದ್ರು, ಸಾಲ ಸೂಲ ಮಾಡಿ ಬೆಳೆದಿದ್ರು. ಆದರೆ ಕೈಗೆ ಬಂದು ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಳೆ ಮುಂದುವರೆದಿದ್ದು ಇನ್ನು 5 ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಈಗಾಗಲೇ ಅಡ್ವೈಸರಿ ಕೊಟ್ಟಿದ್ದೀವಿ. ಯಾಕಂದರೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯೋ ಸಾಧ್ಯತೆ ಇದೆ. ಚಿಕ್ಕಮಗಳೂರು, ಕಡೂರು, ಅರೆಮಲೆನಾಡು ಭಾಗದಲ್ಲೇ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಪ್ರವಾಸಿಗರು ದೇ ಹ್ಯಾವ್ ಟು ಬಿ ಕಾಶಿಯಸ್ ವೆನ್ ದೇ ಕಮ್ ಟು ದ ಡಿಸ್ಟ್ರಿಕ್ಟ್. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಸತ್ತಿಗಾಲ್ ಬಳಿ ಕಳೆದ ವರ್ಷ ಸುರಿದ ಮಳೆಗೆ ರಸ್ತೆ ಕೊಚ್ಚಿ ಹೋಗಿತ್ತು. ಮತ್ತೆ ಮಳೆಗಾಲ ಆರಂಭವಾದರೂ ರಸ್ತೆ ದುರಸ್ತಿಯಾಗಿಲ್ಲ. ಹಾಸನ ಜಿಲ್ಲೆಯ ಆಲೂರು, ಬೇಲೂರು, ಸಕಲೇಶಪುರ ಭಾಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಮಳೆಯಾಗಿ ಹಲವಾರು ಕಡೆ ಭೂಕುಸಿತ ಕೂಡ ಆಗಿತ್ತು. ಭೂಕುಸಿತದಿಂದಾಗಿ ರಸ್ತೆಗಳೇ ಕೊಚ್ಚಿ ಹೋಗಿತ್ತು. ಆದರೆ 1 ವರ್ಷ ಆದರೂ ಕೂಡ ಈ ರಸ್ತೆಗಳ ಕೊಚ್ಚಿ ಹೋದಂಥ ರಸ್ತೆಗಳ ದುರಸ್ತಿ ಕಾರ್ಯ ಇನ್ನೂ ಕೂಡ ಮುಗಿದಿಲ್ಲ. ಈ ರಾಜ್ಯ ಹೆದ್ದಾರಿ 107ರಲ್ಲಿ ಕಳೆದ ವರ್ಷ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ರಸ್ತೆ ಕೊಚ್ಚಿ ಹೋಗಿತ್ತು. ಆಗ ಈ ಒಂದು ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ಕೆಲವು ದಿನಗಳ ಕಾಲ ನಿಲ್ಲಿಸಲಾಗಿತ್ತು. ಆದರೆ ನಂತರದಲ್ಲಿ ಮಳೆ ಕಡಿಮೆ ಆಯಿತು. ಇವಾಗ ವಾಹನ ಸಂಚಾರ ನಡೀತಾ ಇದೆ. ಆದರೆ ಈ ವರ್ಷದ ಮಳೆಗಾಲ ಆರಂಭ ಆದರೂ ಕೂಡ ಇನ್ನೂ ಕೂಡ ಈ ರಸ್ತೆಯ ದುರಸ್ತಿ ಆಗಲಿಲ್ಲ. ಮೇ ತಿಂಗಳ ಎಂಡ್ವರೆಗೆ ನಾವು ದುಡಿತಾ ಇದ್ದೆವು. ಹೆಚ್ಚು ಕಮ್ಮಿ ಅಂತ್ಯವಾಗಿಯೇ ಬರ್ತಾ ಇರುವಂಥ ಬೋಟ್ಗಳು. ಈ ಬಾರಿ ಅದು ಕೂಡ ಕೊನೆಯ ಟ್ರಿಪ್ ಕೂಡ 2 ಟ್ರಿಪ್ ಪೂರ್ತಿ ಲಾಸ್ನಲ್ಲಿ ನಿಲ್ಲಿಸಿಬಿಟ್ರು. ಆದರೆ ಈ ಬಾರಿ ಯಾರಿಗೂ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ನಷ್ಟ ಹೊಂದಿ ಬೋಟಿ ಮಾಲೀಕರೆಲ್ಲರೂ ನಿಲ್ಲಿಸಿ ಆಗಿದೆ. ಇನ್ನು ನಿಲ್ಲಿಸಿದ ಕಷ್ಟ ದೇವರೇ ಬಲ್ಲ ಅನ್ನುವಾಗೆ. ಇನ್ನು 5 ದಿನದಲ್ಲೇ ಕೇರಳಕ್ಕೆ ಮುಂಗಾರು ಪ್ರವೇಶ ಮಾಡಲಿದ್ದು ವರುಣನ ಅಸಲಿ ಆಟ ಶುರುವಾಗಲಿದೆ. ಆದರೆ ಅದಕ್ಕೂ ಮುನ್ನವೇ ಟ್ರೈಲರ್ ಎಂಬಂತೆ ರಾಜ್ಯದ ಉದ್ದಗಲಕ್ಕೂ ಮಳೆರಾಯ ಆರ್ಭಟಿಸುತ್ತಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.